ಒಮ್ಮೆ ದರ್ಶನ ನೀಡುವಂತ ಹಾಸನ ಅಧಿದೇವತೆ ಹಾಸನಾಂಬೆಯ ಗರ್ಭಗುಡಿ ಬಾಗ್ಲಾಕಲು ಇನ್ನ 3ನೇ ದಿನ ಇರೋದು. ಅಂದ್ರೆ 4 ದಿನ ಇದ್ರೂ ಕೂಡ ಸಾರ್ವಜನಿಕ ದರ್ಶನಕ್ಕೆ 3ನೇ ದಿನ ಖುದ್ದು ಉಸ್ತುವಾರಿ ಸಚಿವರಾದಂತ ಕೃಷ್ಣ ಬೈರೇಗೌಡ ಮತ್ತೆ ಸಂಸದರು ಕೂಡ ಏನು ಹಾಸನದ ದೇವಾಲಯದ ಸುತ್ತಮುತ್ತಲೂ ಕೂಡ ವೀಕ್ಷಣೆ ಮಾಡ್ತಾ ಇರೋಂಥದ್ದು, ಸರದಿ ಸಾಲನ್ನ ವೀಕ್ಷಣೆ ಮಾಡ್ತಾ ಇರೋಂಥದ್ದು. ಮತ್ತೆ ಯಾವ ರೀತಿ ಅಂದ್ರೆ ಕಳೆದ ಬಾರಿ ಕಂಪೇರ್ ಮಾಡ್ಕೊಂಡ್ರೆ ಈ ಭಾನುವಾರ ಸ್ವಲ್ಪ ರಶ್ ಕಮ್ಮಿ ಇದೆ ಅಂತ ಹೇಳ್ಬೋದು. ಈಗ ಸ್ವತಃ ಸಚಿವರಿದ್ದಾರೆ, ಸಚಿವರಿಗೆ ಮಾತಾಡ್ತಾ ಹೋಗ್ತೀನಿ. ಸರ್, ಕಳೆದ ವರ್ಷ ಕಂಪೇರ್ ಮಾಡ್ಕೊಂಡ್ರೆ ಈ ಭಾನುವಾರಕ್ಕೆ ಸ್ವಲ್ಪ ಏನು ಜನಸಂದಣಿ ಸ್ವಲ್ಪ ಕಮ್ಮಿ ಇದೆ ಅನ್ಸುತ್ತೆ ಸರ್ ಮೇಲ್ನೋಟಕ್ಕೆ? ಶುಕ್ರವಾರ ತುಂಬ ಹೆವಿ ಫ್ಲೋ ಇತ್ತು. ನಿನ್ನೆ ಶನಿವಾರ ಮಾಮೂಲಿ ಕೆಪಾಸಿಟಿ ಪ್ರಕಾರ ನಾರ್ಮಲ್ ಆಗಿದೆ. ಇವತ್ತು ಭಾನುವಾರನೂ ಕೂಡ ವಾಚ್ ಮಾಡಬೇಕಿನ್ನು. ಈಗ ಆರಂಭ ಆಗಿದೆ, ಬೆಳಿಗ್ಗೆ ಎಲ್ಲ ನಾರ್ಮಲ್ ಆಗಿದೆ. ಬಟ್ ಮಧ್ಯಾಹ್ನ ಏನಾದರೂ ಹೆಚ್ಚಾಗುತ್ತಾ ನೋಡಬೇಕು. ಜೊತೆಗೆ ಇವತ್ತು ಭಾನುವಾರ ಮಧ್ಯಾಹ್ನ 2ರಿಂದ 3ವರೆಗೆ ನೈವೇದ್ಯಕ್ಕೆ ಕ್ಲೋಸ್ ಮಾಡಬೇಕಾಗತ್ತೆ. ಮತ್ತು ರಾತ್ರಿ ಗೇಟು 9 ಗಂಟೆಗೆ ಕ್ಲೋಸ್ ಮಾಡಿ ದರ್ಶನ 12 ಗಂಟೆಗೆ ನಿಲ್ಲಿಸಿ ನಾಳೆ ಬೆಳಿಗ್ಗೆ ಸೋಮವಾರ ಬೆಳಿಗ್ಗೆ ಮತ್ತೆ 5-5ವರೆಗೆ ದರ್ಶನ ಆರಂಭ ಆಗುತ್ತೆ. ಅವರು ಅರ್ಚಕರು ದೀಪಾವಳಿ ಹಬ್ಬಕ್ಕೆ ಮೊದಲ ರಾತ್ರಿ ಪೂಜೆ ಮಾಡಲೇಬೇಕು, ಇದು ಶಾಸ್ತ್ರ ಸಂಪ್ರದಾಯ ಪದ್ಧತಿ, ಅದನ್ನು ಅನುಸರಣೆ ಮಾಡಲೇಬೇಕು ಅಂತ ಅರ್ಚಕರು ಭಾಳ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ. ಸೊ ಹಾಗಾಗಿ ಭಾನುವಾರ ಮಧ್ಯಾಹ್ನ 2ರಿಂದ 3ವರೆಗೆ ದರ್ಶನ ಇರೋದಿಲ್ಲ. ಭಾನುವಾರ ರಾತ್ರಿ 9 ಗಂಟೆಗೆ ಗೇಟ್ ಕ್ಲೋಸ್ ಮಾಡಿ 12 ಗಂಟೆಗೆ ದರ್ಶನ ನಿಲ್ಲಿಸ್ತೇವೆ. ಸೊ ಈ 2 ಸಮಯ. ನಮಸ್ಕಾರ, ಥ್ಯಾಂಕ್ ಯು. ನಮಸ್ಕಾರ. ಹಾಗಾಗಿ ಈ ಸಮಯ ಕಡಿಮೆ ಇರೋದ್ರಿಂದ ಇವತ್ತು ಜನ ಕಡಿಮೆ ಬರ್ತಾರೋ ಜಾಸ್ತಿ ಬರ್ತಾರೋ ಗೊತ್ತಿಲ್ಲ, ಆದ್ರೆ ದರ್ಶನಕ್ಕೆ ಸಮಯ ಕಡಿಮೆ ಇರೋದ್ರಿಂದ ಇವತ್ತು ಎಷ್ಟೊತ್ತಿಗೆ ಬಾಗ್ಲಾಗ್ತದೆ ಸರ್? ಅಂದ್ರೆ ಗರ್ಭಗುಡಿ ವಿಶೇಷವಾದ ಪೂಜೆ ಪುನಸ್ಕಾರ ಇರುತ್ತೆ, ನೈವೇದ್ಯ ಇರುತ್ತೆ. ಎಷ್ಟೊತ್ತಿಗೆ ಸಾರ್ವಜನಿಕ ದರ್ಶನ ಅಂತ್ಯ ಆಗುತ್ತೆ? ಅಂದ್ರೆ ಮಧ್ಯಾಹ್ನ 2ರಿಂದ 3ವರೆಗೆ ದರ್ಶನ ಇಲ್ಲ. ಇವತ್ತು ಭಾನುವಾರ ರಾತ್ರಿ ನರಕ ಚತುರ್ದಶಿಗೆ ಹಿಂದಿನ ದಿನ ಪೂಜೆ ಇರೋದ್ರಿಂದ 9 ಗಂಟೆಗೆ ಗೇಟ್ ಹಾಕ್ತೀವಿ, 12 ಗಂಟೆಗೆ ದರ್ಶನ ನಿಂತೋಗುತ್ತೆ. 12ರಿಂದ ಬೆಳಿಗ್ಗೆ 5 ಗಂಟೆವರೆಗೂ ಅವರು ಅಲಂಕಾರ ಪೂಜೆ ಇರುತ್ತೆ, 5ವರೆಗೆ ಓಪನ್ ಆಗುತ್ತೆ. ಸೊ ಭಾನುವಾರ ರಾತ್ರಿನೂ ಕೂಡ ದರ್ಶನ ಇರೋದಿಲ್ಲ. ಸೊ ಹಾಗಾಗಿ ದಯವಿಟ್ಟು 9 ಗಂಟೆ ನಂತರ ರಾತ್ರಿ ಬರಬೇಡಿ ಅಂತ ನಾನು ಮನವಿ ಅಷ್ಟೇ. ಇನ್ನೊಂದು ಸರ್, ಇವತ್ತು ಬಿಟ್ರೆ ಇನ್ನು 3 ದಿನ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಇರೋದು. ಅಂದ್ರೆ ಗುರುವಾರ 12 ಗಂಟೆ ನಂತರ ಗರ್ಭಗುಡಿಯ ಬಾಗ್ಲಾಗ್ತಾರೆ. ಬುಧವಾರ ತನಕ ಮಾತ್ರ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಇರುತ್ತೆ. ಬುಧವಾರ ರಾತ್ರಿ ಎಷ್ಟೋ ತನಕ ಸಾರ್ವಜನಿಕರ ಅವಕಾಶ ಇರುತ್ತೆ ಸರ್ ದರ್ಶನಕ್ಕೆ? ಬುಧವಾರ ರಾತ್ರಿ 7 ಗಂಟೆಗೆ ದರ್ಶನ ಸಂಪೂರ್ಣವಾಗಿ ನಿಲ್ಲುತ್ತೆ. ಸೊ ಹಾಗಾಗಿ ನಾವು ಗೇಟು ಅದಕ್ಕೆ ಮೊದಲೇ ಒಂದು 3-4 ಗಂಟೆಗೆ ಗೇಟ್ ಹಾಕಬೇಕಾಗುತ್ತೆ. 7 ಗಂಟೆಗೆ ದರ್ಶನ ನಿಂತು ಹೋಗುತ್ತೆ. ಯಾಕಂದರೆ ಅದಾದಮೇಲೆ ಜಾತ್ರೆ ರಥೋತ್ಸವ ಬೇರೆ ಇರೋದ್ರಿಂದ ಅವೆಲ್ಲ ರಾತ್ರಿಯೆಲ್ಲ ಸಿದ್ದೇಶ್ವರ ಸ್ವಾಮಿ ರಥೋತ್ಸವ ಇರುತ್ತೆ, ಬೇರೆ ಪೂಜೆ ಪುರಸ್ಕಾರ ಮಾಡಿ ಮುಂದೆ ಮಾರನೇ ದಿನ ದರ್ಶನ ಬಾಗಿಲು ಹಾಕಬೇಕಾಗತ್ತೆ. ಸೊ ಹಾಗಾಗಿ ಬುಧವಾರ 7 ಗಂಟೆಗೆ ದರ್ಶನ ನಿಂತರೂ ಕೂಡ ಬುಧವಾರ ಒಂದು 3 ಗಂಟೆ ಅಷ್ಟೊತ್ತಿಗೆ ನಾವು ಗೇಟನ್ನು ಕ್ಲೋಸ್ ಮಾಡಬೇಕಾಗತ್ತೆ. ಇದನ್ನೆಲ್ಲ ಜನ ಸ್ವಲ್ಪ ಮಾಹಿತಿಯನ್ನು ಅರ್ಥ ಮಾಡಿಕೊಂಡು ಮಾಹಿತಿಯನ್ನು ಸ್ವಲ್ಪ ತಿಳ್ಕೊಂಡು ಅದಕ್ಕೆ ತಕ್ಕಂಗೆ ಅವರು ಪ್ಲ್ಯಾನ್ ಮಾಡಲಿ. ಕೊನೆ 3 ದಿನ ಅಂತ ಹೆಚ್ಚಿಗೆ ಜನ ಬರೋ ಸಾಧ್ಯತೆ ಇದೆ, ಗೊತ್ತಿಲ್ಲ ಏನಾಗುತ್ತೆ. ಬಟ್ ಏನಾದರೂ ಹೆಚ್ಚಿಗೆ ಈಗ ಒಂದು 2-2.5 ಲಕ್ಷ ಜನ ಬಂದರೆ ನಮ್ದು ಏನಿಲ್ಲ, ನಾರ್ಮಲ್ ಆಗಿ ಹ್ಯಾಂಡ್ಲ್ ಆಗುತ್ತೆ. ಜನ ಹೆಚ್ಚಿಗೆ ಬಂದ್ರೂ ವ್ಯವಸ್ಥೆ ಎಲ್ಲ ಸರಿ ಇದೆ, ಬಟ್ ದರ್ಶನಕ್ಕೆ ಹೆಚ್ಚಿಗೆ ಟೈಮ್ ಬೇಕಾಗುತ್ತೆ ಅಷ್ಟೇ. ನಮ್ಗಿನ್ನೇನು ಬೇರೆ ಯಾವುದೂ ಇದಿಲ್ಲ. ಬರಂತ ಭಕ್ತರಿಗೆ ಏನಂತ ನೀವು ಮನವಿ ಮಾಡ್ತೀರಾ, ಏನಂತ ಕೇಳ್ಕೊಂತೀರ? ನೋಡಿ, 3,70,000 ಜನ ಆಲ್ರೆಡಿ ಹ್ಯಾಂಡಲ್ ಮಾಡಿದ್ದೀವಿ ಶುಕ್ರವಾರ, ರೆಕಾರ್ಡ್ ಆಯ್ತಾ. ಹಾಗಾಗಿ ನಮಗೆ ಎಷ್ಟು ಜನ ಬಂದರೂ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಇದೆ. ನಮ್ಮ ಕಡೆಯಿಂದ ಎಲ್ಲ ತಯಾರಿ ಮಾಡ್ಕೊಂಡಿದ್ದೇವೆ. ನಮ್ಮ ಸ್ಟಾಫು ಡೇ ಆ್ಯಂಡ್ ನೈಟ್ ವರ್ಕ್ ಮಾಡ್ತಾ ಇದ್ದಾರೆ. ಸೀನಿಯರ್ ಆಫೀಸರ್ಸು 20-22 ಗಂಟೆ ಕೆಲಸ ಮಾಡ್ತಾ ಇದ್ದಾರೆ. ನಾವು ಬಂದವ್ರಿಗೆ ಚೆನ್ನಾಗಿ ದರ್ಶನ ಮಾಡಿ ಕಳಿಸ್ಬೇಕು ಅಂತ ಏನು ಬೇಕೋ ಎಲ್ಲ ನಾವು ಶಿರಬಾಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಏನಾದರೂ 2.5 ಲಕ್ಷಕ್ಕಿಂತ ಅಥವಾ 3 ಲಕ್ಷಕ್ಕಿಂತ ಹೆಚ್ಚು ಜನ ಬಂದಾಗ ಸಮಯ ಹೆಚ್ಚಿಗೆ ತಗೊಳ್ಬೋದು ದರ್ಶನಕ್ಕೆ. ಅದನ್ನು ನಾವೇನು ಮಾಡೋಕ್ಕಾಗೋದಿಲ್ಲ. ನಮ್ಮ ಕೈಯಲ್ಲಿ ಇದು ಲಾಜಿಕ್ಕು. ಹೆಚ್ಚು ಜನ ಬಂದರೆ ಹೆಚ್ಚು ಸಮಯ ಬೇಕು. ಅದನ್ನು ಲಾಜಿಕ್ಕನ್ನು ಮ್ಯಾಜಿಕ್ಕಿಂದ ನಾವು ಪರಿಹಾರ ಮಾಡೋಕ್ಕಾಗೋದಿಲ್ಲ. ಹೆಚ್ಚು ಜನ ಬಂದರೆ ಸಮಯ ಹೆಚ್ಚಿಗೆ ತಗೊಳ್ಬೋದು. ಇದಕ್ಕೆ ಅವ್ರು ತಯಾರಾಗಿ ಬಂದರೆ ಎಷ್ಟು ಜನ ಬಂದರೂ ನಾವು ಹ್ಯಾಂಡಲ್ ಮಾಡ್ತೇವೆ, ಅವ್ರಿಗೆ ದರ್ಶನ ಮಾಡಿಸ್ತೇವೆ. ಉಸ್ತುವಾರಿ ಸಚಿವರಾದಂಥ ಕೃಷ್ಣ ಬೈರೇಗೌಡ ಹೇಳೋ ಪ್ರಕಾರ
ಇನ್ನ 3 ದಿನ ತಾಯಿಯ ದರ್ಶನಕ್ಕೆ ಅವಕಾಶ ಇರೋಂಥದ್ದು. ಆದ್ರೆ ಲಾಜಿಕ್ ಏನು ಅಂದ್ರೆ ಜನರು ಬರಂತ ಭಕ್ತರು ಮಾನಸಿಕವಾಗಿ ಸಿದ್ಧರಾಗಿರ್ಬೇಕು. ಅಂದ್ರೆ ಜನ ಜಾಸ್ತಿ ಆದ್ರೆ ಟೈಮು ಕೂಡ ಜಾಸ್ತಿ ಇರುತ್ತೆ. ಅದನ್ನ ನಾವು ಮ್ಯಾಜಿಕ್ ಮಾಡಲ್ಲ ಅಂತಾನು ಕೂಡ ಹೇಳ್ತಾ ಇರೋಂಥದ್ದು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕಿರಣ್, ನ್ಯೂಸ್ ಫಸ್ಟ್, ಹಾಸನ್.